ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಟುಡೇ ಇಸ್ April 3 and 4. In our college, we have a biggest festival in our college, that is Anyadancha. ಸೊ ಇವತ್ತು ನಾಳೆ ಅನ್ನೋದಂಥ ಫೆಸ್ಟಿವಲ್ ಇದೆ ನಮ್ಮ ಕಾಲೇಜಲ್ಲಿ. ಸೊ ಐ ಗೋಯಿಂಗ್ ಟು ವ್ಲಾಗ್ ಇಟ್. ಸೊ ವ್ಲಾಗ್ ಮಾಡೋಣ ಅಂತ. ಸೊ ಈ ವ್ಲಾಗ್ನಲ್ಲಿ ನೀವೇನೇ ನೋಡ್ತೀರಾ ಅಂದರೆ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತೀವಿ. ನಾವು ಏನೇನು ಎಂಜಾಯ್ ಮಾಡ್ತೀವಿ, ಏನು ಕಿತಾಪತಿ ಮಾಡ್ತೀವಿ, ಆಮೇಲೆ ಅವರ್ ಕಾಲೇಜ್ ಆ್ಯಂಡ್ ಲಾಟ್ ಆಫ್ ಫನ್ಸ್ ಆ್ಯಂಡ್ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಇಸ್ ದೇರ್. ಲಾಟ್ ಆಫ್ ಶೋ ಇಸ್ ದೇರ್. ಲೆಟ್ ಮೀ ಶೋ ಯು. ನಾನು ರೆಡಿಯಾಗಿ ಕೂತ್ಕೊಂಡಿದ್ದೀನಿ, ಅಷ್ಟಿಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಅವಳು ಇನ್ನೂ ಮನೆ ಬಿಟ್ಟಿಲ್ಲ. ಬಿಟ್ಟ ಮೇಲೆ ಅವಳು ನನ್ನ ಬಂದು ಪಿಕ್ ಮಾಡ್ಕೊಂಡು ಹಂಗೆ ಕಾಲೇಜ್ ಹೋಗ್ತೀವಿ. ಐಶ್ವರ್ಯ ಆಲ್ರೆಡಿ ಅವಳ ಜೊತೆ ಬರ್ತಾ ಇದ್ದಾಳೆ ಬೈಕಲ್ಲಿ. ಓಕೆ, ದಿಸ್ ಇಸ್ ಮೈ ಲೈವ್ ಲೆಟರ್. ಹಾಸ್ಟೆಲ್ ಕೊಟ್ಟು ಹೋಗ್ಬೇಕು, ಯಾಕಂದರೆ ನಮ್ಮ ಫೆಸ್ಟಿವಲ್ ಎಲ್ಲ ಮುಗಿದು ತುಂಬ ಲೇಟ್ ಆಗುತ್ತೆ. ಸೊ ಹಂಗಾಗಿ ಲೆಟ್ರ್ ಕೊಟ್ಟು ನಾನು ಹರ್ಷಿ ಮನೇಲೆ 2 ದಿನ ಉಳ್ಕೊಳ್ತೀನಿ. ಯಾಕಂದರೆ ಬರೋದು ನೈಟು ತುಂಬ ಲೇಟ್ ಆಗುತ್ತೆ. ಸೊ ಹಾಸ್ಟೆಲಲ್ಲಿ ಅಲೋ ಮಾಡಲ್ಲ. ಹಾಗಾಗಿ ಕಾಯ್ತಾ ಇದ್ದೀನಿ ಅರ್ಧ ಗಂಟೆಯಿಂದ. ಹರ್ಷಿತ ಇನ್ನೂ ಬರ್ತಾ ಇಲ್ಲ. ರೆಡಿಯಾಗಿ ಕೂತ್ಕೊಂಡೆ 1/2 hour ಆಯಿತು. ಅಕ್ಕ ಬುಲೆಟ್ ಮಾಡ್ಬಿಟ್ಟೆ. ಬಾಸ್ ಲೇಡಿ ತರ ಕಾಣಿಸ್ತಿತ್ತು. ಸನ್ಸ್ಕ್ರೀನ್ ಹಾಕೊಂಬಂದ್ರೆ ಸರಿಯೇ ಬಂದಿಲ್ಲ. ಹೋಗೋಣ. ನಾನು ಹೋಗ್ಬೋದು, ಇದೆಲ್ಲ ತಗೊಂಡು Hi guys. Bye. ಏನಿದೆ ಡ್ರೆಸ್ ಇದು? ಅಲ್ಲಿ ತಾವು ಬಿಟ್ ಮಾಡ್ಬಿಟ್ಟು ಡ್ರೆಸ್ ತಂದಿದ್ಯಾ? ನಂಗೆ ಈ ಬಿಸಿಲಲ್ಲಿ ಕಣ್ಣು ಹೋಗ್ತಾ ಇದೆ. ಹಾಯ್, ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ಹಲೋ, ಎಕ್ಸ್ಕ್ಯೂಸ್ ಮೀ. ನೈಸ್ ಟು ಮೀಟ್ ಯು. Your good name please. Okay, your good name please. ಏನಲ್ಲ ನೋಡಿಲ್ಲ. ಈ ಬ್ಯಾಗ್ ಫಸ್ಟ್ ಎಲ್ಲ ಎತ್ತಾಕಬೇಕು. ಬನ್ನಿ ಗಾಯ್ಸ್ ಹೋಗೋಣ.
ಫಸ್ಟು ಕನ್ನಡಕ್ಕೆ ಸಪೋರ್ಟ್ ಮಾಡಿ, ಆಮೇಲೆ ಕರ್ನಾಟಕದಲ್ಲಿದ್ದಾಗ ಕನ್ನಡದಲ್ಲಿ ಸಪೋರ್ಟ್ ಮಾಡಬೇಕು, ನೀವು ಆಮೇಲೆ ಮಾಡಬೇಕು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಸ್. ನಮ್ಮ ಕಾಲೇಜ್ ಕ್ಯಾಂಪಸ್ ಇನ್ನು ಒಳಗಡೆ ಹೋಗ್ಬೇಕಲ್ಲ. ಯಾರು ಈ ಹುಡುಗಿರಲ್ಲ? ಇಲ್ಲಿಂದ ಬರ್ತವೆ ಇವೆಲ್ಲ? ಇಲ್ಲ, ಆಕ್ಚುಲಿ ಹುಡ್ಡಿ ಲೂಸ್ ಇರಬೇಕು. ಅದು ಅಷ್ಟೊಂದು ಉದ್ದ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೇಮ್ ನಾನು ಅಷ್ಟೇ. ಜಿಗಿಬೇಡ, ಕೆಳಗೆಳದೆ ನಾನೇ ತೋರಿಸ್ಬಿಡ್ತೀನಿ. ರೈಟ್ ಆಗ್ತೀನಿ. ನಾನು ಹೋಗಿ ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು, ಬಿಕಾಸ್ ಎಲ್ಲ ಫುಲ್ ಫಾರ್ಮಲ್ ಬಂದಿದ್ದಾರೆ. ನಾನು ಫಾರ್ಮಲ್ ಬಂದಿದ್ದೀರಾ? ಫಾರ್ಮಲ್ ಬಂದಿದ್ದಾರೆ ಇವರು. ಮೈಂಡ್ ನಮ್ಮ ಐಶು ನೆಕ್ಸ್ಟ್ ಲೆವೆಲ್ ಬಿಡು. ಅವ್ರು ಒಂದು ಟಾಪಿಕ್ ಎಷ್ಟು ಕೊಟ್ಟಿರೋದು ಹೇಳು? ಅವ್ರೊಂದು ಟಾಪಿಕ್ ಅವ್ರು ಎಷ್ಟು ಕೊಟ್ಟಿರೋದು ಹೇಳು? ಎಸ್ ಮಾಡು. 2000 ಕೊಟ್ಟಿದ್ದಾರಂತೆ. ಅವ್ರ ಮನೆಯವ್ರಿಗೆ ಇಷ್ಟ ಆಯ್ತಂತೆ, ಹಾಗಾಗಿ ತಗೊಂಡು ಬಂದಿದ್ದು. ನೋಡಿಲ್ಲ. ಹೌದಾ? ಏನ್ ಮಾಡ್ತಾ ಇದೀಯಾ? ಕಡಲೆಪುರಿ ಮಾಡ್ತಾ ಇದೀಯಾ? ಫೈನಲ್ ಪ್ರಾಜೆಕ್ಟ್ ಮಾಡಿದೆ, ನಾನು ಬಿಡಲೇ ಇಲ್ಲ. ಓಕೆ. ನೋಡಿ, ಇದು 300. ದಿಸ್ ಇಸ್ 3000. 300 100 ರೂಪೀಸ್. ನಂದೇನಿಲ್ಲಪ್ಪ, ನಮ್ಗೆ ನ್ಯಾಚುರಲ್ ಆಗಿರ್ತೀವಿ ನಾವು. ಅಂದ್ರೆ ಏನ್ ಗೊತ್ತಾ, 100 ರೂಪಾಯಿಗೆ ಹಾಕೊಂಡ್ರು ತಗೊಂಡು ಅದೇ ಫೀಲಿಂಗ್, 3000 ಕೊಟ್ಟು ತಗೊಂಡ್ರು ಅದೇ ಫೀಲಿಂಗ್. ಇಲ್ಲ ಗೈಸ್, ಧೂಳು ಕಣ್ಣು ಚೆನ್ನಾಗಿರ್ಬೇಕು, ತಂಪಾಗಿರ್ಬೇಕು ಅಂದ್ರೆ ಕೂಲಿಂಗ್ ಗ್ಲಾಸ್ ಹಾಕೋಬೇಕು. 100 ರೂಪಾಯಿದೆಲ್ಲ ಹಾಕೊಂಡು ಕಣ್ಣ ಹಾಳು ಮಾಡ್ಕೊಬಿಡಿ. ದಯವಿಟ್ಟು 100 ರೂಪಾಯಿ ಹಾಕೊಂಡ್ರೆ ಏನಾಗುತ್ತೆ? ಕಣ್ಣು ಹಾಳಾಗುತ್ತೆ, ಸೈಟ್ ಕೆಡುತ್ತೆ. 3000 ರೂಪಾಯಿ ಹಾಕೊಂಡ್ರೆ ಕಣ್ಣು ಹಾಳಾಗುತ್ತೆ, 300 ರೂಪಾಯಿ ಕಣ್ಣು ಹಾಕೊಂಡ್ರು ಕಣ್ಣು ಹಾಳಾಗುತ್ತೆ. ಅದ್ರ ಬದಲು ಹಂಗಿರುತ್ತೆ. Guys, ನಾನೇನಾದ್ರೂ ತಪ್ಪು ಹೇಳಿದ್ರೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಆಫ್ ಮಾಡಿರ್ತೀನಿ. ಕಮೆಂಟ್ ಆನ್ ಮಾಡಿದ್ರೆ ಬೇಡಪ್ಪ. ಬಟ್ ಇಲ್ಲೂ ಕೊಡಿ ಗೈಸ್. ಈ ವ್ಲಾಗಿಗೆ ಮಕ್ಕ ಹೆಂಗ್ ಕಾಣ್ತೀನಿ ಹಾಕೊಂಡು ನೋಡ್ತೀನಿ. ಏನೇನು ಹೀರೋ ಬಿಡು, ಶಾರುಖ್ ಖಾನ್ ಅಲ್ವಾ? ನೆಕ್ಸ್ಟ್ ನಾನೇ ಆಗುತ್ತೆ. ಎಂತ ಕಾಮಿಡಿ. ನೀವು ಕಾಮಿಡಿ ಮಾಡಿದ್ರೆ ಪಾಪ ಇವಳೇ ಇರೋದು ನೆಕ್ಸ್ಟ್ ಫಸ್ಟ್ ಇರೋದು. ಜೊತೆನೆ ಬಿಟ್ಕೊಡಕ್ಕೆ ನನ್ನ ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ವೆಸ್ಟ್ ಸೈಡ್ ಅಲ್ಲಿ ತಗೊಂಡಿದ್ದು. ನೋಡಿ ಕಾಲೇಜ್ ಬಂತು, ಇದೆಲ್ಲ ನಾವೇ ಬಂದ್ವಿ. ನನಗೆ ಎಲ್ಲರಿಗಿಂತ ಮುಂಚೆ ವೆಲ್ಕಮ್ ಮಾಡಿತ್ತು. ಸೀರೆ ಉಟ್ಟ ನಾರಿ ನೀನು ಯಾರಿ ಬಳಿ ಎಲ್ಲ ಹೊಡೆದ್ರೆ ಬರೀ ಪಿಂಕ್ 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 ರಿದಮ್ ಅಪ್ಪ. ಅವ್ರು ಡ್ರೆಸ್ ಚೇಂಜ್ ಮಾಡ್ಬೇಕು, ಬರ್ರಿ ವೇಟಿಂಗ್ ರೂಮ್ ಹೋಗೋಣ. ಇಲ್ಲಿಂದ ಎಂಟ್ರಿ ಇಲ್ಲ, ಹಿಂಗೆ ನಾವು ಹುಡಿ ಹಾಕಬೇಕು. ಬರಲ್ಲ ಇವಾಗಲೇ ಹಾಕೋತೀರಾ? ಚೆನ್ನಾಗಿದೆಲ್ಲ, ಏನಾಗಿದೆ? ಲೆಟ್ಸ್ ಗೋ. ಎಂಟ್ರಿ ಇಲ್ಲ ಕಂಡ್ರು ಆ ಕಡೆ. ಎಂಟ್ರಿ ಇಲ್ವಾ? ಎಂಟ್ರಿ ಇಲ್ಲ ಅಂತ ಬರ್ರಿ ಹಿಂಗೆ. ಏನಕ್ಕೆ ರಿಜಿಸ್ಟ್ರೇಷನ್ ಮಾಡ್ತಾರೆ? ಒಳ್ಳೆ ಬಂತು ಜಾಸ್ತಿ ಸ್ಟೈಲ್. ಸ್ಟೋರೇಜ್ ಪರವಾಗಿಲ್ಲ ಬಿಡು ಲಲಿತಾ. ಸ್ಟೋರೇಜ್ ಹೆಂಗೆ? ಆಂಜನೇಯ ಟೆಂಪಲ್ 3 ವರ್ಷ ನಮ್ಮನ್ನ ಎಕ್ಸಾಮ್ಸ್ ಇಂದ ಕಾಪಾಡಿದ್ದು ದೇವ್ರೆ. ಇದೇ ಆಂಜನೇಯ. ಅಲ್ಲಿ ಇಲ್ಲಂದ್ರೆ ಒಂದು ಏನಂದೆ? ಬರ್ರಿ ಬರ್ರಿ ಹೋಗೋಣ, ಇದಷ್ಟು ಇಂಟ್ರೆಸ್ಟಿಂಗ್ ಇಲ್ಲ. ಅವಳು ಇದೇ ಡ್ರೆಸ್ಸಲ್ಲಿ ಬಂದಿದ್ದು, ಅದಕ್ಕೆ ಅವಳು ಉಡಿ ಹಾಕೋತಾಳಂತೆ. ಬ್ಯಾಗಲ್ಲಿ ಇಡೋದು ಅಲ್ಲೇನಾ? ಬನ್ನಿ ಹೋಗೋಣ ಮತ್ತೆ. ತಗೊಳ್ಳಿ ಅದನ್ನ. ಐಶು ತಿಂತಾಳಂತೆ ಕಣ ಊಟ. ಒಂದು 2 ನಿಮಿಷ ನಾವು ಬೇಗ ಹೋಗಿ ಬಂದ್ಬಿಡ್ತೀವಿ. ಹಲೋ ನೋಡಿ. ಬಾಯ್ ಬಾಯ್ ಮಹೇಶ್. ಹಲೋ. ಬಾಯ್.
ಕೊಡ್ತೀವಿ. ಕಾಲೇಜ್ ಫೆಸ್ಟಲ್ಲಿ ಊಟ ತರೋದು ಒಬ್ಳು ಹೈಜೀನ್ ಅಂದ್ರೆ ಇವಳೆ. ಅದು ನೋಡಿ ಸ್ವೀಟ್ಸು ನಟ್ಸು ಇದೇನು ಸ್ವೀಟು? ಕಾಜು ಕಟ್ಟಿ. ಥ್ಯಾಂಕ್ ಯು. ನೀವು ನೋಡೋಕ್ತಾಳೆ ಅಂಥದ್ದು ಕೊಡೋಕ್ತಾಳೆ ಇವಳು. ನಾನು ತಿಂತಾ ಇದ್ದೀನಿ ಬಿಸಿ ತಿನ್ಗ. ಭಾಗೇಶ್ ಯಾಕಂದ್ರೆ ನಾವೆಲ್ಲ ಇರಲಿಲ್ಲ ಅಲ್ವಾ ಅದಕ್ಕೆ. ಎಲ್ಲಿ ನಮ್ಮ ಸರ್ದು? ಹಾಂ, ಇದು ನಮ್ಮ ಫೇವ್ರೇಟ್ ಸರ್ದು ಕ್ಲಾಸ್ ರೂಮ್ ಇದೆ. ಬರಲಿ ಬಿಡಮ್ಮ. ಲೇಡೀಸ್ ಮೀಟಿಂಗ್ ರೂಮ್. ಬೇಗ ಬೇಗ ರೆಡಿಯಾಗಿ. 3 ಅಂತ ಹಾಕಿದೆ ಕಣ ಅಷ್ಟೇ. ನಾನು ಹರ್ಷಿ ಆಮೇಲೆ ಮನೋಜ್ ಅಷ್ಟೇ 3 ಜನ. ಎಲ್ಲೋ ನಿಂದು ಮಹೇಶ್ದು ಐಶ್ವರ್ದು ಎಮ್ಮೆ. ಇದು ಮನೋಜ್ ಇಲ್ಲಿದೆ ಅದಕ್ಕೆ ಕನ್ಫ್ಯೂಸ್ ಆಗಿದೆ. ನಿಂದು ಇಲ್ಲ? ಹ್ಞೂ ಇದೇ ಹುಡಿ ತರಿಸಿದ್ದು ನಾವು ಎಲ್ಲರೂ ಹಾಕೊಳ್ಳೋಣ ಅಂತ 12ಕ್ಕೆ. ಗೋವಾ ಫುಲ್. ಅಯ್ಯೋ ಗೋವಾ ಎಲ್ಲ ಶೂ ಅದು ಇದು ಎಲ್ಲ ಹೊತ್ಕೊಂಡ್ಬಂದಿದ್ಯಲ್ಲ. ನಂಗೆ ಆಗಲ್ಲ ಬಾ ಚಪ್ಪಲಿ. ಕಿತ್ತಾಡ್ರಿ ಇವಾಗ ಮಿರರ್ಗೆ. ಇದೇನಕ್ಕೆ ಮಳೆ ಬರ್ಬೇಕು ಇವಾಗ? ಬಿಡಿ ಬಿಡಿಗ ಬಿಡಿ ಬಿಡಿಗ. ಆ್ಯಕ್ಚುಲಿ ಚೆನ್ನಾಗಿರೋದಂತೆ. ಸ್ವಿಚ್ಚಲ್ಲಿದೆ ಅವಳು ಮಾಡ್ತಿರೋದು, ಈಗ ಮಾಡಿಸ್ಕೊಳ್ತಿರೋಳು. ದೇವ್ರೇ, ಈ ಕಣ್ಣಿಂದ ಇನ್ನ ಏನೇನ್ ನೋಡ್ಬೇಕಪ್ಪ. ಬಿಡು ಹರ್ಷಿ. ಯಾರು ಯಾವ ಊರು ಇವಳು? ಎಲ್ಲಿಂದ ಬಂದಿರೋದು? ಅದೇನು ಗುಡ್ಡಿನಾ ಅಥವಾ? ನಾನೊಂದ್ ಡೈಲಾಗ್ ಹೇಳ. ನಮ್ಮ ಊರ್ ಸೈಡ್ ಎಲ್ಲ ಪಕ್ಷಿ ಬರ್ಬಾರ್ದಂತ ಅಕ್ಕಿಗೆ ಇದೊಂಥರ ಗೊಂಬೆ ಮಾಡಿ ಹಾಕಿರ್ತಾರೆ. ಹಂಗ್ ಕಾಣಿಸ್ತಿದ್ಯಾ ನೀನು? ಹಿಂಗ್ ಮನೇಲಿ ಬಿಡ್ತಾರೆ ಅಂದಿದ್ದು. ನಾನು ನೋಡಿ ನಿಜ ನಾನು ಯಾವಾಗಲೂ ಬರೋದು. ಟ್ರೆಂಡಿಂಗ್ ಐ ಶೋ ಟ್ರೆಂಡಿಂಗ್ ಐ ಶೋ ಫ್ಯಾಷನ್ ಹರ್ಷಿ ಆ್ಯಂಡ್ ದ ಗಾಡ್ ತರಲಿಲ್ಲ. ಮನೆಗಳು, ಕಾಲೇಜ್ಗಳು, ಫಂಕ್ಷನ್ಗಳು. ನೋಡಿ ಫ್ರೆಂಡ್ಸ್, ಈ ಥರ ಫ್ರೆಂಡ್ಸ್ ಇದೆ. ಏನು ಮಾಡೋಣ? ನಾವು ಆ್ಯಟ್ ಹಾಕೊಂಡಿದ್ದಂತೆ ಮಳೆ ಬದಲೇ ನೆನೆದ್ರೆ ಪರವಾಗಿಲ್ಲ. ಫ್ರೆಂಡ್ಸ್ ಇವತ್ತೇ ನಾವು ಬಂದ್ವಿ. NMIT ಕಾಮರ್ಸ್ ಬಂದ್ವಿ. ಸೋಲೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿದೆ. ನಮ್ಮ ಕ್ಲಾಸಲ್ಲಿ ಒಬ್ಬರು ಬಂದಿಲ್ಲ.
वर्तमान आंखों का धोखा है, भूत सीखने का मौका है, भविष्य उम्मीदों की नौका है। आज मेरा संगीत से रोका है, नाक पे चांदी का कोका है, दिमाग में केवल कुछ ना कुछ बोलते रहना है। धरती एक माया नगरी है, हवा से हवा का झोंका है। क्रिमिनल तो हर एक कोई होता है, स्मैक वर्तमान आंखों का धोखा है, सीखने का मौका है, भविष्य उम्मीदों की नौका है। आज मेरा संगीत से रोका है, नाक पे चांदी का कोका है, दिमाग में केवल कुछ ना कुछ बोलते रहना है। धरती एक माया नगरी है, हवा से हवा का झोंका है। क्रिमिनल तो हर एक कोई होता है, स्मैक ಹೆಂಗೆ ತೋರ್ಸು ಜಾಸ್ತಿ ಜನ ಇಲ್ಲ ನೋಡಿ ಫ್ರೆಂಡ್ಸ್ ಮುಖಕ್ಕೆ ನಾಳೆ ಇಷ್ಟೊತ್ತಿಗೆ ಇಲ್ಲಿ ನನಗೆ ಎಷ್ಟು ಜನ ಫೋಟೋಸ್ ನನಗೆ ಹ್ಯಾಂಡಿ ಕ್ಯಾಪ್ ಬಂದ್ಬಿಟ್ಟು ಅಂತ ಇರೋದೇ ನಿಜ ತಾನೆ ಏಯ್ ಯಾರು ಅವ್ರು ಹೇಳಿದ್ದು ಅವಳು ಅಂತಿರ್ತಾಳೆ ಅವಳು ಸ್ವಲ್ಪ ದಿನ ಕಳ್ಳನ್ ಒಂದ್ ಕಳೆ ಕಳ್ಳನ್ಬಿಟ್ಟೆ ಅಮ್ಮ ಹೊಟ್ಟೆ ಸ್ವಲ್ಪ ದಿನ ಮದುವೆ ಏನ್ ತಿಂತೀರಾ ಮಟನ್ ಬಿರಿ ನೀವೇನ್ ತಿಂತೀರಾ ಮ್ಯಾಗಿ ತಿನ್ನೋಣ ಏನಂತ ಯಾಕೆ ಮಾಡಿರೋದು ಬಿಡು ಸಾಕು ಕರ್ಲೆಗಳು ಇಬ್ರು ಏನಾಗೈತಿ ಇವತ್ತು ನಿನಗೆ ಹೇಳಿಲ್ಲ ಅಪ್ಪಗೆ ದೆವ್ವ ಬರುತ್ತೆ ತಾಯಪ್ಪಗೆಲ್ಲ ಈಗ ಬಗ್ಗೆ ದೆವ್ವ ಬರುತ್ತೆ ಏನಿಲ್ಲ ಮುಂದೆ ಈ ವರ್ಷದ ಎಂಡಲ್ಲಿ ಇವ್ನು ಮದ್ವೆ ಐತಿ ಅವಾಗ ಬಾಂಧ ಸುಮ್ಮನೆ ಹಂಗೆ ಅದೇ ಮಾಡ್ತಾಳಲ್ಲ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಮನೆ ನೋಡ್ಬಿಟ್ಟು ಯಾವ್ದೇವೋ ಬಂತು ಇವ್ರಿಗೆ ಕೊಡ್ಬಿಡ್ತಾರೆ ಅಷ್ಟೇ ಹುಷಾರು ಕಂಡ್ರೆ ನನ್ನ ಮದ್ವೆ ಇನ್ನ ಯಾವಾಗ ಆಯ್ತು ನನ್ನ ಮದ್ವೆಗೆ ಡ್ಯಾನ್ಸ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಅಷ್ಟು ಸೆಟಪ್ ನಮಗೆ ಮಾಡ್ಕೊಡ್ಬೇಕು. ಆಯ್ತು ನಮಗೆ ಮೇಡಮ್ ಬರುವಾಗ ನಮ್ಗೆ ಏನೋ ಸ್ಯಾಲ್ರಿನೂ ಕೊಡ್ಬೇಕು. ಯಾಕೆ ಬಂದ್ಬಿಡು ಫ್ರೆಂಡ್ಸ್ ಮದ್ವೆ ಅದು ಬರ್ತಿಯಲ್ಲ ಸೀರೆ ಹಾಕೊಂಡೆಲ್ಲ ಅವಾಗ ಒಂದು 5-6 ನೆಕ್ಲೆಸ್ ಹಾಕಮ್ಮ ಖುಷಿಯಾಗಿ ಒಬ್ಬೊಬ್ಬರಿಗೆ ಫಸ್ಟ್ ಆಫ್ ಆಲ್ ನಾನು ಗೋಲ್ಡೇ ಹಾಕಲ್ಲ ಅದ ರೋಲ್ ಗೋಲ್ಡೆ ಗೋಲ್ಡೆ ಏನ ಆರ್ಕೆಸ್ಟ್ರಾನು ಮಾಡ್ಕೊಡ್ತೀನಿ. ಡಿಒಪಿ ಮಾಡ್ಕೊಡ್ತೀನಿ ಅಂದ್ರೆ ಕೊಡಲ್ಲ ಅಂತ ಹೇಳ್ಕೊಂಡು 1 ಲಕ್ಷ ಕಮ್ಮಿ ಮಾಡ್ತಾ ಇದೀನಿ 2 ಲಕ್ಷ ಫ್ರೆಂಡ್ಸಾ ನೀವು ಫ್ರೀಯಾಗಿ ಮಾಡ್ಕೊಡೋದನ್ನ ದುಡ್ಡು ಕೇಳ್ತೀರ ಕೆಲಸ ಮಾಡೋ ಅಷ್ಟೊತ್ತಿಗೆ ಏನಾದ್ರೂ ಒಳ್ಳೊಳ್ಳೆ ಕೆಲಸ ಎಲ್ಲ ಒಬ್ಬೊಬ್ರು ಒಂದೊಂದು ವಹಿಸ್ಕೊಂಡ್ಬಿಡ್ತೀವಿ ಸುಮ್ಮನೆ. ಆಮೇಲೆ ಡೆಕೋರೇಷನ್ ಒಬ್ರು, ಅಡಿಗೆ ಊಟದೊಬ್ರು, ಆಮೇಲೆ ಎಲ್ಲ ಫ್ರೀ ಮಾಡ್ಕೊಡ್ಬೇಕು ನನ್ನ ಮದ್ವೆಗೆ ಹೇಳಿದೀನಿ ವಿಡಿಯೋ ಐತೆ ನೀನು ಏನು ರಿಟರ್ನ್ ಗಿಫ್ಟ್ ಕೊಡ್ಬೇಕು. ಕೊಡ್ತೀನಿ ಒಂದೊಂದು ತೊಲೆ ಏನಿದೆ ಫ್ರೆಂಡ್ಸ್ ಮಶ್ರೂಮ್ ಬಿರಿಯಾನಿ ತಿನ್ನೋಣ ಕೆಳಗಡೆ ಡಿಸೆಂಟ್ ಆಗಿರೋದು ಮೇಲೂ ಜಾತ್ರೆ ಕೆಳಗೂ ಜಾತ್ರೆ ಆಗ್ಬಿಡ್ತು. ಹಾಲು ಅಲ್ಲೇ ಮಕ್ಕಳು ಅವನು ಟೀ ಮಶ್ರೂಮ್ ಬಿರಿಯಾನಿ ಇದು ಒಂಥರ ಫೋಟೋ ಶೂಟ್ ಇದೆ ಅಂತ ಫ್ರೆಂಡ್ಸ್ ಸೇಮ್ ಹುಡ್ಡಿ ಪೇಳ್ ಸಖಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ. ಈ ಫೋಟೋ ಶೂಟ್ ನೋಡಿದ್ರೆ ನಮ್ಗೆ ಬಿದ್ದು ಅಳ್ಬೇಕು ಅನಿಸ್ತೈತೆ ಹೋಗು ಇಲ್ಲೇ ನಿಂತ್ಕೊಳ್ಳೋಣ ಹಿಂಗೆ ಫ್ರೇಮ್ ಏನು ಯಾವ ತರ ಫೋಟೋ ಶೂಟ್ ಥೂ ನಿಮ್ಮ ಅಕ್ಕ ಮುಸ್ರಿ ಏಯ್ ನಮಸ್ಕಾರ ಮಾಡಂಗಿಲ್ಲ ಹಾ ಓಕೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದೆ.
ಜಾಗ ಬಿಡ್ರೋ ಜಾಗ ಬಿಡ ಬರೋದೇ ಲೇಟು. ಜಾಗ ಹಾಕಿದ್ದೆ ನಾನು ಇವಾಗ ಕನ್ನಡ ಸಾಂಗ್ ಹಾಡಬೇಕು. ಪ್ರಿನ್ಸಿಪಾಲ್ ನಮ್ಮ ಪ್ರಾಂಶುಪಾಲರು ಬರ್ತಾ ಇದ್ದಾರೆ. ಪ್ರಾಂಶುಪಾಲರು ಆಗಮನ. ಮುಂದೆ ಇನ್ನು ಫಂಕ್ಷನ್ ಇದೆ, ನಾವು ಬೇಗ ಹೋಗ್ತಾ ಇದ್ದೀವಿ. ಆಕ್ಚುಲಿ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ. ಆಕ್ಚುಲಿ ಫಂಕ್ಷನ್ಸ್ ಇವಾಗ ಸ್ಟಾರ್ಟ್ ಆಗಿದ್ದು, ಹೋಗಕ್ಕೆ ಲೇಟ್ ಆಗ್ತಿತ್ತು ಅಂತ ಬೇಗ ಹೋಗ್ತಿರೋದು. ಜಸ್ಟ್ ಬೇಗ ಹೋಗ್ತಾ ಇದ್ದೀವಿ ಯಾಕಂದರೆ ಹೊಡಿತಾ ಇದೆ. ಏನು ಚೆನ್ನಾಗಿದೆ ಅಲ್ಲ ನೈಟು ನಮ್ಮ ಕಾಲೇಜು. ಫಸ್ಟ್ ಟೈಮ್ ಇರೋದು ಇವತ್ತು ನೈಟು. ಎಲ್ಲ ಅಂತ ಕಾಸೆಲ್ಲ ಬಂಕ್ ಹಾಕಿ ಓಡ್ತಾ ಇದ್ವಿ ಮನೆಗೆ. ಇವತ್ತೇ ಲಾಸ್ಟ್, ಫಸ್ಟ್ ಡೇ, ಲಾಸ್ಟ್ ಅಲ್ಲ ಫಸ್ಟ್ ಡೇ. ಏನು ಸಖತ್ತಾಗಿದೆ ಎನ್ನ ಮೈಟಿ. HOD ಅಲ್ಲ ಯಾರೇ ಬಂದು ಕೇಳಿದ್ರು ನಾವು ಇದನ್ನೇ ಹೇಳೋದು. ಅಷ್ಟೊಂದು ದುಡ್ಡು ಇಸ್ಕೊಂತೀರಾ, ಏನಂದೆ ಜ್ಯೂಸಿನ ವ್ಯವಸ್ಥೆ, ಒಂದು ಸ್ವೀಟ್ ವ್ಯವಸ್ಥೆ ಮಾಡಿದ್ರೆ ಖುಷಿ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲೇ ಸಾಯ್ತೀವಿ. ಅದೇ ಬ್ರೆಡ್ಡು, ಅದೇ ಕ್ಯಾಂಟೀನ್ ಊಟ ತಿನ್ನೋಕ್ಕೆ ನಮಗೂ ಬೇಜಾರು. ಅಟ್ಲೀಸ್ಟ್ ಒಂದು 1100 ರೂಪಾಯಲ್ಲಿ 100 ರೂಪಾಯಿ ಒಬ್ಬೊಬ್ಬರಿಗೆ ಅಂದ್ರೂ ಒಳ್ಳೆ ಊಟ ಹಾಕ್ಸ್ಬೋದು. ಯೋಚನೆ ಮಾಡಿ ಏನೇ ಮೈಟಿ ಅವರು. ಸೀದಾ ನಮ್ಮ ಪ್ರಾಂಶುಪಾಲರು ನಾಗರಾಜ್ ಅವ್ರಿಗೆ ಕಳಿಸ್ತೀನಿ ಇದನ್ನ. ಸಿಕ್ತು ಅಂತ ಗಾಡಿ ಸಿಕ್ತು. ಸೊ ಗೈಸ್, ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಅನ್ನೋದ್ರಿಂದ ಸೆಕೆಂಡ್ ಡೇ ವ್ಲಾಗ್ನ ಸ್ಟೋರ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.